ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ವಂದಿಸುತ್ತಿದ್ದೇನೆ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತೇನೆ. ನಿಮಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನೀವುಗಳು ಕೂಡ ನನಗಾಗಿ, ನನ್ನ ಕುಟುಂಬ, ನನ್ನ ಸೇವೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿರಿ. ನಾವು ದೇವರ ವಾಕ್ಯಕ್ಕೆ ಓದೋಣ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ವಚನ 19ರಿಂದ 21. ಪವಿತ್ರಾತ್ಮನನ್ನು ನಂದಿಸಬೇಡಿರಿ, ಪ್ರವಾದನೆಗಳನ್ನು ಹೀನೈಸಬೇಡಿರಿ, ಆದರೆ ಎಲ್ಲವನ್ನೂ ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ. ಅಪೊಸ್ತಲನಾದ ಪೌಲನು ಥೆಸಲೋನಿಕದ ಸಭೆಯವರಿಗೆ ಅನೇಕ ಕಾರ್ಯಗಳನ್ನು ಮಾತಾಡುವಾಗ ಇಲ್ಲಿಯೂ ಒಂದು ಸೂಕ್ಷ್ಮವಾದ ವಿಚಾರದ ಕುರಿತಾಗಿ ಮಾತಾಡಿರುವುದನ್ನು ನಾವು ನೋಡಬಹುದು. ಇಲ್ಲಿ ಪ್ರವಾದನೆಗಳನ್ನು ಹೀನೈಸಬೇಡಿರಿ, ಆದರೂ ಕೂಡ ಒಳ್ಳೆಯದನ್ನು ಪರಿಶೋಧಿಸಿ ಹಿಡಿದುಕೊಳ್ಳಿರಿ ಎಂಬುದಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ನೋಡುವಾಗ ಎಲ್ಲ ಕಡೆಗಳಲ್ಲಿಯೂ ಸಭೆ ದೇವರ ಕೃಪೆಯಲ್ಲಿ ಹೆಚ್ಚಾಗಿ ಬೆಳೆಯುತ್ತಿದೆ. ಹಾಗೆ ಬೆಳೀತಾ ಇರುವ ಇನ್ನೊಂದು ಕಡೆಯಲ್ಲಿ ನಾವು ನೋಡುವಾಗ ಸಭೆಯಲ್ಲಿ ವಿಶ್ವಾಸಿಗಳಾಗಿ ಆತ್ಮಗಳಾಗಿದ್ದಂತಹವರು ಎಲ್ಲರೂ ಕೂಡ ಮಾರ್ಗ ತಪ್ಪಿ ಹೋಗುತ್ತಿದ್ದಾರೆ. ಹೇಗೆ ಮಾರ್ಗ ತಪ್ಪಿ ಹೋಗುತ್ತಿದ್ದಾರೆ ಅಂತಂದರೆ, ಈ ಸುಳ್ಳು ಬೋಧನೆಗಳಿಂದ, ಸುಳ್ಳು ಪ್ರವಾದಿಗಳಿಂದ ದಿಕ್ಕು ತಪ್ಪಿ ಹೋಗುವಂಥವರಾಗಿದ್ದಾರೆ. ಅನೇಕರನ್ನು ನಾವು ನೋಡುವಾಗ ಅನೇಕ ವರ್ಷಗಳಿಂದ ಒಂದು ಸಭೆಯ ಅಂಗಸ್ಥರಾಗಿ ಇದ್ದುಕೊಂಡವರು ಈಗ ಆ ಸುಳ್ಳು ಬೋಧನೆಗೂ ಸುಳ್ಳು ಬೋಧಕರ ಮಾತಿಗೂ ಒಡಂಬಟ್ಟು ಸತ್ಯವಾದ ಮಾರ್ಗವನ್ನು ಬಿಟ್ಟು ಹೋಗುವವರಾಗಿರುತ್ತಾರೆ. ಮೊದಲನೇದಾಗಿ ಪ್ರವಾದನೆ ಅಂದರೆ ಏನು? ಪ್ರವಾದನೆ ಅಂತ ನಾವು ನೋಡುವಾಗ ದೇವರ ಮಾತು ಅಂತ ನಾವು ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಳ್ಳಬಹುದು, ಅಥವಾ ಮುಂದಾಗಿ ನಡೆಯುವ ಸಂಗತಿಗಳನ್ನು ತಿಳಿಸಿಕೊಡುವುದನ್ನು ಪ್ರವಾದನೆ ಅಂತ ಕೂಡ ನಾವು ಹೇಳಬಹುದು. ಈ ಸುಳ್ಳು ಪ್ರವಾದನೆಗಳು, ಸುಳ್ಳು ಪ್ರವಾದಿಗಳ ಬಗ್ಗೆ ಮೊದಲೇ ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿದೆ. ಮೊದಲನೇದಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಸುಳ್ಳು ಪ್ರವಾದಿಗಳ ಬಗ್ಗೆ ಹೇಳಿರುವುದನ್ನು ನಾವು ನೋಡಬಹುದು. ನಾವು ಓದೋಣ. ಮಾರ್ಕ 13ನೇ ಅಧ್ಯಾಯ ವಚನ 22ರಿಂದ 23. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಮೋಸಗೊಳಿಸುವುದಕ್ಕೋಸ್ಕರ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ನೀವಂತೂ ನೋಡಿಕೊಳ್ಳಿರಿ, ನಿಮಗೆ ಎಲ್ಲವನ್ನೂ ಮುಂದಾಗಿ ಹೇಳಿದ್ದೇನೆ. ಈ ವಾಕ್ಯ ಹೇಳುತ್ತೆ, ಅನೇಕ ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನ ಕೂಡ ಅನೇಕ ವಿಧವಾದ ಸೂಚಕ ಕಾರ್ಯಗಳನ್ನು ಮಾಡಿ ಮೋಸಗೊಳಿಸ್ತಾರೆ ಅಂತೇಳಿ ಬರೆಯಲ್ಪಟ್ಟಿದೆ. ನೋಡಿ, ಅನೇಕ ವರ್ಷಗಳ ಹಿಂದೆ ಕರ್ತನಾದ ಯೇಸು ಕ್ರಿಸ್ತನು ಈಗ ನಡೆಯುತ್ತಿರುವಂತಹ ಈ ಕಾರ್ಯಗಳ ಬಗ್ಗೆ ಎಚ್ಚರಿಕೆಯಾಗಿರಬೇಕೆಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಮತ್ತೊಂದು ವಾಕ್ಯವನ್ನು ಕೂಡ ನಾವು ಓದೋಣ. 1 ಯೋಹಾನ 4ನೇ ಅಧ್ಯಾಯ ವಚನ 1-2. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಯೋಹಾನನು ಕೂಡ ತನ್ನ ಪತ್ರಿಕೆಯಲ್ಲಿ ಸುಳ್ಳು ಪ್ರವಾದಿಗಳ ವಿಚಾರದಲ್ಲಿ ಎಚ್ಚರಿಕೆಯಾಗಿರಬೇಕೆಂದು ತಿಳಿಸಿಕೊಟ್ಟಿದ್ದಾನೆ. ಈ ವಾಕ್ಯವನ್ನು ಓದುವಾಗ ಅನೇಕರು ಸುಳ್ಳು ಪ್ರವಾದಿಗಳು ಎದ್ದು ಬರುವೆವೆಂದು ಕೇಳಿದ್ದೇವೆ, ಅವರು ಈಗಲೇ ಲೋಕದೊಳಗೆ ಬಂದಿದ್ದಾರೆ, ನೀವು ಕೇಳುವ ಎಲ್ಲ ಮಾತುಗಳನ್ನು ನಂಬದೆ ಆ ಮಾತುಗಳು ಆತ್ಮನಿಂದ ಬಂದದ್ದೋ ಇಲ್ಲವೋ ಎಂಬುದಾಗಿ ಪರಿಶೋಧಿಸಿ ತಿಳಿದುಕೊಳ್ಳಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಈ ಸುಳ್ಳು ಪ್ರವಾದಿಗಳನ್ನ, ಸುಳ್ಳು ಪ್ರವಾದನೆಗಳನ್ನು ನಾವು ಕಂಡು ಹಿಡಿಯುವುದು ಹೇಗೆ? ಏಕೆಂದರೆ ಈ ಸುಳ್ಳು ಪ್ರವಾದಿಗಳು ಕೂಡ ನಮ್ಮ ಹಾಗೆ ವೇಷವನ್ನು ಧರಿಸಿಕೊಂಡಿರುತ್ತಾರೆ. ಅವರೂ ಕೂಡ ನಾವು ಓದುವ ಸತ್ಯವೇದಗಳನ್ನು ಓದುತ್ತಾರೆ. ಅವರೂ ಸಹ ನಮ್ಮಂತೆಯೇ ಕ್ರೈಸ್ತರೆಂಬ ಹೆಸರನ್ನು ಹೇಳಿಕೊಂಡು ಓಡಾಡ್ತಾರೆ. ಆದರೂ ಕೂಡ ಮೇಲೆ ಕುರಿಗಳ ವೇಷವನ್ನು ಧರಿಸಿಕೊಂಡಿದ್ದರೂ ಕೂಡ ಅವರು ಒಳಗಡೆ ತೋಳಗಳಾಗಿದ್ದಾರೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 13ರಿಂದ 15ರವರೆಗೂ. ಆದರೆ ಅಂಥವರು ಸುಳ್ಳು ಅಪೊಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೊಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ಇದೇನೂ ಆಶ್ಚರ್ಯವಲ್ಲ. ಸೈತಾನನು ತಾನೇ ಪ್ರಕಾಶರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಅವರ ಅಂತ್ಯಾವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆಯೇ ಆಗುವುದು.
ವಾಕ್ಯ ಹೇಳುತ್ತೆ, ಅಂಥವರು ಸುಳ್ಳು ಅಪೋಸ್ತರು, ಮೋಸಗಾರರು, ತಾವು ಕ್ರಿಸ್ತನ ಶಿಷ್ಯರಾಗಿ ಅವರು ಕಾಣಿಸಿಕೊಳ್ಳುವುದಕ್ಕೆ ವೇಷವನ್ನು ಹಾಕಿಕೊಳ್ತಾರೆ. ಅಂದರೆ ಸೈತಾನನು, ಅವರಿಗೆಲ್ಲ ಗುರುವಾಗಿರುವ ಸೈತಾನನೇ ದೇವದೂತನ ವೇಷವನ್ನು ಧರಿಸಬೇಕಾದರೆ ಇವರು ಧರಿಸುವುದು ಎಷ್ಟು ಮಾತ್ರ. ಹಾಗಾಗಿ ನಾವು ಕೇಳುವಂತಹ ಎಲ್ಲ ಪ್ರವಾದನೆಗಳನ್ನು, ನಾವು ನೋಡುವಂಥ ಎಲ್ಲ ಪ್ರವಾದಿಗಳನ್ನು ಇವು ಸತ್ಯವೋ ಅಥವಾ ಸುಳ್ಳೋ ಅನ್ನುವುದನ್ನು ಪರಿಶೋಧಿಸಿ ತಿಳಿದುಕೊಳ್ಳಬೇಕಾಗಿದೆ. ಈ ಸಮಸ್ಯೆ ಅನ್ನುವಂಥದ್ದು ಪೌಲನ ಕಾಲದಲ್ಲಿ ಕೂಡ ಗಲಾತ್ಯ ಸಭೆಯಲ್ಲಿ ಸಂಭವಿಸಿತು. ನಾವು ಗಲಾತ್ಯದವರಿಗೆ 1ನೇ ಅಧ್ಯಾಯದಲ್ಲಿ 6ನೇ ವಚನದಿಂದ 9ರವರೆಗೂ ಓದುವಾಗ ಪೌಲನು ಗಲಾತ್ಯದವರನ್ನ ಗದರಿಸುವುದನ್ನು ನಾವು ನೋಡಬಹುದು. ಅಂದರೆ ಚೆನ್ನಾಗಿ ಓಡುತ್ತಿದ್ದಂಥ ಸಭೆ ಈಗ ದಿಕ್ಕು ತಪ್ಪಿದೆ. ಕಾರಣ ಏನು? ಆ ಸಭೆಯೊಳಗೆ ಅನೇಕ ಸುಳ್ಳು ಪ್ರವಾದಿಗಳು ಸುಳ್ಳು ಬೋಧನೆಗಳಿಂದ ಒಳಗಡೆ ನುಗ್ಗಿ ಅವರು ಈವರೆಗೂ ಕೇಳದೇ ಇರುವಂಥ ವಿಚಾರಗಳನ್ನು ಮಾತಾಡಿ ಅವರೊಳಗೆ ಗಲಿಬಿಲಿಯನ್ನು ಏರ್ಪಡಿಸಿ ಆ ಒಂದು ಗುಂಪನ್ನು ಒಡೆಯುವುದನ್ನು ನಾವು ನೋಡಬಹುದು. ಆಗ ಪೌಲನು ಬಹಳ ಕಠಿಣವಾಗಿ ಒಂದು ಮಾತನ್ನು ಹೇಳ್ತಾರೆ, ನಾವು ಸಾರಿದ ಸುವಾರ್ತೆಗೆ ವಿರೋಧವಾಗಿ ನಾವಾಗಲಿ ದೇವದೂತರಾಗಲಿ ಅಥವಾ ಯಾರೇ ಆಗಲಿ ಸಾರಿದರೂ ಕೂಡ ಅವರು ಶಾಪಗ್ರಸ್ತರಾಗಲಿ ಎಂಬುದಾಗಿ. ಸುಳ್ಳು ಪ್ರವಾದನೆಗಳನ್ನು ಕಂಡು ಹಿಡಿಯುವುದಕ್ಕೆ ನಮಗೆ ಒಂದು ಮಾರ್ಗ ಇದೆ. ಅದೇನೆಂದರೆ, ಯಾವ ಒಬ್ಬ ಪ್ರವಾದಿಯು ತನ್ನ ಬಾಯಿಂದ ನುಡಿದ ಪ್ರವಾದನೆಯು ನೆರವೇರಿದಾಗ ಅದು ಸತ್ಯವಾಗುತ್ತದೆ. ಆದರೆ ಅದು ನೆರವೇರದೆ ಹೋದಾಗ ಅದು ಸುಳ್ಳು ಪ್ರವಾದನೆಯಾಗಿರುತ್ತೆ. ಅದನ್ನು ಆಡಿದವರು ಸುಳ್ಳು ಪ್ರವಾದಿಗಳಾಗಿರುತ್ತಾರೆ. ಹಾಗಾಗಿ ಇಂಥವುಗಳಿಂದ ನಾವು ದೂರ ಇರಬೇಕಾಗುತ್ತೆ. ನಾವು ಓದೋಣ ಧರ್ಮೋಪದೇಶ ಕಾಂಡ ಪುಸ್ತಕ 18ನೇ ಅಧ್ಯಾಯ 21ರಿಂದ 22. ಪ್ರವಾದಿಯು ಹೇಳಿದ ಮಾತು ಯೆಹೋವನ ಮಾತಲ್ಲವೆಂದು ತಿಳಿದುಕೊಳ್ಳುವುದು ಹೇಗೆ ಅಂದುಕೊಳ್ಳುತ್ತೀರೋ? ಪ್ರವಾದಿಯು ಯೆಹೋವನ ಮಾತೆಂದು ಹೇಳಿ ಮುಂತಿಳಿಸಿದ ಸಂಗತಿ ನಡೆಯದೆ ಹೋದರೆ ಅವನ ಮಾತು ಯೆಹೋವನದಲ್ಲವೆಂದು ನೀವು ತಿಳಿದುಕೊಳ್ಳಬೇಕು. ಅವನು ಅಧಿಕಾರವಿಲ್ಲದೆ ಮಾತಾಡಿದವನು, ಅವನಿಗೆ ಹೆದರಬಾರದು. ದೇವರು ತುಂಬ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಒಬ್ಬ ಪ್ರವಾದಿ ದೇವರ ಮಾತೆಂದು ಪ್ರವಾದನೆ ಮಾಡುವಾಗ, ಪ್ರವಾದನೆಯಾಗಿ ಹೇಳಿದಾಗ ಆ ಪ್ರಕಟಣೆ ನೆರವೇರಿದರೆ ಅದು ಯೆಹೋವನ ಮಾತಾಗಿರುತ್ತೆ. ಅವರು ಹೇಳಿದಂತೆ ನೆರವೇರಬೇಕಾಗತ್ತೆ. ಒಂದು ವೇಳೆ ಅವರು ಹೇಳಿದಂತೆ ನಡೆಯದಿದ್ದರೆ ಅವರು ಯೆಹೋವನ ಪ್ರವಾದಿಗಳಲ್ಲ, ಅವರು ನಿಜವಾದ ಪ್ರವಾದಿಗಳು ಅಲ್ಲ. ಅವರು ಮಾಡುವ ಪ್ರವಾದನೆಗಳು ಸುಳ್ಳಾದದ್ದು ಅನ್ನುವುದನ್ನು ನಾವು ಅರಿತುಕೊಳ್ಳಬೇಕು. ಇದರ ಜೊತೆಗೆ ಮತ್ತೊಂದು ವಾಕ್ಯ ಭಾಗನ ಓದೋಣ. ಯೆರೆಮೀಯನ ಪುಸ್ತಕ 28ನೇ ಅಧ್ಯಾಯ 9ನೇ ವಚನ. ಹಿತ ಸಮಾಚಾರವನ್ನು ಸಾರುವ ಪ್ರವಾದಿಯೋ ಯೆಹೋವನಿಂದ ನಿಜವಾಗಿ ಕಳುಹಿಸಲ್ಪಟ್ಟವನೆಂದು ಅವನ ಮಾತು ಕೈಗೂಡಿದ ಮೇಲೆ ತಿಳಿಯತಕ್ಕದ್ದು ಎಂದು ಹೇಳಿದನು. ಯೆರೆಮೀಯ ಮತ್ತು ಹನನ್ಯ. ಈ ಹನನ್ಯ ಯೆರೆಮೀಯನು ದೇವರ ಪ್ರವಾದಿಯಾಗಿ ಸತ್ಯವನ್ನು ಹೇಳುವಾಗ ಅದಕ್ಕೆ ವಿರುದ್ಧವಾಗಿ ಸುಳ್ಳು ಪ್ರವಾದನೆಯನ್ನು ನುಡಿಯುವಾಗ ಅನೇಕ ಜನರು ಏನು ಮಾಡ್ತಾರೆ, ತೀಟೆ ಕಿವಿಗಳಾಗಿ ಯೆರೆಮೀಯ ಹೇಳುವುದನ್ನು ಅಲಕ್ಷ್ಯ ಮಾಡಿ ಹನನ್ಯ ಹೇಳಿದೆ ಸತ್ಯ ಎಂಬುದಾಗಿ ಹಿಡಿದುಕೊಳ್ಳುತ್ತಾರೆ. ಆಗ ಈ ವಾಕ್ಯದಲ್ಲಿ ಬರೆದಿದೆ ನೋಡಿ, ಯಾರು ಹಿತವನ್ನು ಸಾರುವ ಪ್ರವಾದಿ, ಯಾರು ಅಹಿತವನ್ನು ಸಾರುವ ಪ್ರವಾದಿ ಅಂತ ಯಾವಾಗ ಗೊತ್ತಾಗುತ್ತೆ? ಅವರು ಹೇಳಿದ್ದು ಕೈಗೂಡಿದಾಗ. ನೋಡಿ, ಒಬ್ಬ ಪ್ರವಾದಿಯು ತಾನು ಹೇಳಿದ ಪ್ರವಾದನೆಯು ಹೇಳಿದಂತೆ ನೆರವೇರಿದಾಗ ಅದು ಸತ್ಯವಾದ ಪ್ರವಾದನೆಯ ಮಾತಾಗಿರುತ್ತದೆ, ಪ್ರವಾದಿಯ ಮಾತಾಗಿರುತ್ತದೆ. ಒಂದು ವೇಳೆ ಅದು ನೆರವೇರದ ಪಕ್ಷಕ್ಕೆ ನಾವು ತಿಳಿದುಕೊಳ್ಳಬೇಕು, ಅವರನ್ನು ಗುರುತು ಹಿಡಿಯಬೇಕು. ಇವರೇ ಸುಳ್ಳು ಪ್ರವಾದಿಗಳು, ಇವರು ಆಡುವಂಥದ್ದು ಎಲ್ಲವೂ ಕೂಡ ಸುಳ್ಳು ಪ್ರವಾದನೆಗಳೇ ಎಂಬುದಾಗಿ ತಿಳುಕೊಂಡು ಅವರಿಂದ ದೂರ ಬರಬೇಕು. ಸತ್ಯವೇದದಲ್ಲಿ ಒಂದು ಉದಾಹರಣೆಯನ್ನು ನಾವು ನೋಡುವಾಗ ಆದಿಕಾಂಡ ಪುಸ್ತಕದಲ್ಲಿ 18ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರು 3 ಪುರುಷರ ಮೂಲಕವಾಗಿ ಅಬ್ರಹಾಮನನ್ನ ಸಂಧಿಸಿ ಅವರ ಹೆಂಡತಿಗೆ ಒಂದು ಮಾತನ್ನ ಹೇಳ್ತಾರೆ. ಮುಂದಿನ ವರ್ಷದಲ್ಲಿ ನಿನಗೆ ಒಂದು ಮಗು ಆಗುವುದು ಅಂತ ಹೇಳಿ ಅವರು ಹೊರಡ್ತಾರೆ. ನಾವು ಅದೇ ಪುಸ್ತಕದಲ್ಲಿ ಆದಿಕಾಂಡ 21ನೇ ಅಧ್ಯಾಯ ವಚನ 1-2 ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ಕರ್ತನು ಹೇಳಿದ ಸಮಯದಲ್ಲಿಯೇ ಆಕೆ ಒಂದು ಮಗುವನ್ನು ಹೆತ್ತಳು ಎಂಬುದಾಗಿ. ಅಲ್ಲಿಗೆ ದೇವರು ಒಂದು ಮಾತನ್ನ ತನ್ನ ಪ್ರವಾದಿಯ ಮೂಲಕವಾಗಿ ಹೇಳಿದರೆ ಆ ಪ್ರವಾದನೆಯು, ಆ ಪ್ರಕಟಣೆಯು ಹೇಳಿದಂತೆ ಹೇಳಿದ ಸಮಯದಲ್ಲಿ ಹಾಗೆ ನೆರವೇರುತ್ತೆ. ಅದು ನೆರವೇರದೆ ಹೋದರೆ ಅವರು ಸುಳ್ಳು ಪ್ರವಾದಿಗಳು. ಈಗಿನ ದಿವಸಗಳಲ್ಲಿ ನಾವು ನೋಡುವ ಪ್ರವಾದಿಗಳು
ತಾವು ಹೇಳುವ ಮಾತುಗಳು, ತಾವು ಆಡುವ ಪ್ರವಾದನೆಗಳು ಒಂದೂ ಕೂಡ ಹೇಳಿದಂತೆ ನೆರವೇರುವುದೇ ಇಲ್ಲ. ಅವರು 10 ಹೇಳುವುದಾದರೆ ಆ 10ರಲ್ಲಿ 1 ನೆರವೇರುತ್ತೆ. ಅದು ಅವರು ಹೇಳಿದ ಸಮಯದಲ್ಲಿ ನಡೆಯುವುದಿಲ್ಲ. ಆದರೂ ಕೂಡ ನಾವು ಅವರನ್ನು ಪ್ರವಾದಿಗಳೆನಿಸುವುದಕ್ಕಾಗುವುದಿಲ್ಲ. ಏಕೆಂದರೆ ಪ್ರವಾದಿಯಾದವನು ದೇವರ ಮಾತನ್ನು ಇದ್ದಂತೆ ಸಾರುವವನಾಗಿದ್ದಾನೆ. ದೇವರು 2 ಮಾತಿನವನಲ್ಲ ಎಂಬುದಾಗಿ ವಾಕ್ಯದಲ್ಲಿ ಬರೆದಿದೆ. ದೇವರು ಒಂದು ಮಾತನ್ನು ತನ್ನ ಪ್ರವಾದಿ ಮೂಲಕವಾಗಿ ಹೇಳಿದರೆ ಅದು ಸತ್ಯವಾಗಿ ಹೇಳಿದಂತೆ ಎಂಥ ಪರಿಸ್ಥಿತಿ ಆದರೂ ಕೂಡ ನೆರವೇರಿಸಲು ಶಕ್ತನಾಗಿದ್ದಾರೆ. ಹಾಗಾದರೆ ಈ ಸುಳ್ಳು ಪ್ರವಾದನೆಗಳ ಉದ್ದೇಶ ಆದರೂ ಏನು? ಅವರ ಉದ್ದೇಶ ನಾವು ಹೊಂದಿರುವಂತಹ ರಕ್ಷಣೆಯನ್ನು, ನಿರೀಕ್ಷೆಯನ್ನು, ನಂಬಿಕೆಯನ್ನು ಕೆಡಿಸಿ ಈಗ ಚೆನ್ನಾಗಿ ಓಡುತ್ತಿರುವ ಈ ಮಾರ್ಗದಿಂದ ದಿಕ್ಕು ತಪ್ಪಿಸಿ ನರಕದ ಹಾದಿಯಲ್ಲಿ ನಡೆಸಿ ನಮ್ಮನ್ನು ನಿತ್ಯವಾದ ಅಗ್ನಿಯಲ್ಲಿ ಸೇರಿಸಬೇಕು ಅನ್ನುವಂಥದ್ದೇ ಅವರ ಉದ್ದೇಶವಾಗಿರುತ್ತದೆ. ಹಾಗಾಗಿ ನಾವು ಎಚ್ಚರವಾಗಿರಬೇಕು. ಕರೆದೆಲ್ಲಿಗೆಲ್ಲ ಹೋಗುವುದಲ್ಲ, ಮನೆಗೆ ಬಂದವರಿಗೆಲ್ಲ ನಾವು ಅವಕಾಶ ಕೊಡುವುದಲ್ಲ. ನಾವು ಈ ಸುಳ್ಳು ಪ್ರವಾದನೆಗಳಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಏನು ಮಾಡಬೇಕು ಅಂತ ನಾವು ನೋಡೋದಾದರೆ, ನಾವು ದೇವರೊಟ್ಟಿಗೆ ಪ್ರಾರ್ಥನೆಯ ಮೂಲಕವಾಗಿ ಸರಿಯಾದ ಸಂಬಂಧವನ್ನು, ಅನ್ಯೂನ್ಯತೆಯನ್ನು, ಐಕ್ಯತೆಯನ್ನು ಬೆಳೆಸಿಕೊಳ್ಳಬೇಕು. 2ನೇದಾಗಿ ಆತನ ವಾಕ್ಯವನ್ನು ಅವಕಾಶ ಸಿಕ್ಕಿದಾಗೆಲ್ಲ ಕುಳಿತು ಧ್ಯಾನ ಮಾಡಬೇಕು. ಏಕೆಂದರೆ ದೇವರು ತನ್ನ ಎಲ್ಲ ಕಾರ್ಯಗಳನ್ನು, ಮುಂದೆ ನಡೆಯುವಂಥ ಎಲ್ಲ ವಿಚಾರಗಳನ್ನು ಈ ಸತ್ಯವೇದದಲ್ಲಿ ತಿಳಿಸಿದ್ದಾರೆ. ನಾವು ಇದನ್ನು ಕೂತು ಧ್ಯಾನಿಸುವಾಗ ಆತನು ನಮ್ಮೊಟ್ಟಿಗೆ ಮಾತಾಡುವ ಕರ್ತನಾಗಿದ್ದಾರೆ. 3ನೇದಾಗಿ ನಾವು ಈಗಾಗಲೇ ಯಾವ ಮಾರ್ಗದಲ್ಲಿದ್ದೇವೋ ಆ ಮಾರ್ಗದಲ್ಲೇ ಪರಿಶೋಧಿಸಿಕೊಂಡು, ಒಂದು ವೇಳೆ ನಾವೇನಾದರೂ ಸುಳ್ಳು ಪ್ರವಾದಿಗಳ ಹಿಂದೆ ಓಡ್ತಾ ಇರುವುದೇ ಆದರೆ ಅವರು ಹೇಳುವಂಥದ್ದು ಎಲ್ಲವೂ ಕೂಡ ಸತ್ಯವಾಗಿದೆಯೇ ಅಥವಾ ಸುಳ್ಳಾಗಿದೆಯೇ ಅನ್ನುವುದನ್ನು ಸತ್ಯವೇದದ ಆಧಾರದ ಮೇರೆಗೆ ಪರಿಶುದ್ಧಾತ್ಮನ ಸಮ್ಮುಖದಲ್ಲಿ ಇಟ್ಟು ಪರಿಶೋಧಿಸಿ ನಾವು ಅನುಸರಿಸಬೇಕು. ಒಂದು ವೇಳೆ ನಾವು ಈ ಸುಳ್ಳು ಪ್ರವಾದನೆಗಳನ್ನು ಕೇಳಿ ಸುಳ್ಳು ಪ್ರವಾದಿಗಳ ಹಿಂದೆ ಓಡುವುದಾದರೆ ನಮ್ಮ ಅಂತ್ಯ ತುಂಬ ಕ್ರೂರವಾಗಿರುತ್ತೆ. ಅವರೆಲ್ಲ ಹೇಗೆ ಆ ಅಗ್ನಿ ನರಕಕ್ಕೆ ಹಾಕಲ್ಪಡುವರೋ ಹಾಗೆ ನಮ್ಮನ್ನು ಕೂಡ ದೇವರು ಅಗ್ನಿ ನರಕಕ್ಕೆ ಹಾಕುವುದು ನಿಶ್ಚಯವಾಗಿರುತ್ತದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಚ್ಚಾಗಿ ಪ್ರೀತಿಸುವ ಪರಿಶುದ್ಧ ತಂದೆಯಾದ ದೇವರೇ, ಅಪ್ಪ, ಈ ವಿಡಿಯೋ ಮೂಲಕವಾಗಿ ನಿನ್ನ ಸತ್ಯವನ್ನು ನಾವು ಕಲಿಯುವಂತೆ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಅಪ್ಪ, ನಿನ್ನ ವಾಕ್ಯವಾದದ್ದು ಕೇಳಿದವರ ಹೃದಯದಲ್ಲಿ 60ರಷ್ಟು 100ರಷ್ಟು ಫಲ ಕೊಡುವಂಥದ್ದಾಗಿರಲಿ. ಅಪ್ಪ, ಸಭೆಗಳನ್ನು ಒಡೆಯುವಂಥ, ಕೆಡಿಸುವಂಥ ಎಲ್ಲ ಸುಳ್ಳು ಪ್ರವಾದಿಗಳಿಂದ, ಸುಳ್ಳು ಪ್ರವಾದನೆಗಳಿಂದ ನಿನ್ನ ಮಕ್ಕಳನ್ನು ಸಂರಕ್ಷಿಸಬೇಕಾಗಿ ಬೇಡುತ್ತೇನೆ. ಒಂದು ಕ್ಷಣ ನಿಮ್ಮ ಆತ್ಮನನ್ನು ಪ್ರತಿಯೊಬ್ಬರ ಮೇಲೆ ಸುರಿಸು, ನಿನ್ನ ಆಶೀರ್ವದಿಸಿ ನಡೆಸಿಕೊಡಬೇಕಾಗಿ ಯೇಸುವಿನ ಹೆಸರಲ್ಲೇ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.